ನಮಸ್ಕಾರ. ಇವತ್ತು ನಾವು ಅಕ್ಕಿ ಉಬ್ಬಿ ರೊಟ್ಟಿ ಅಂತ ಹೇಳ್ತೀವಿ. ಆಮೇಲೆ ಟೊಮೆಟೊ ಚಟ್ನಿ ಮಾಡ್ತಾಯಿದ್ದೀನಿ. ಟೊಮೆಟೊ ಚಟ್ನಿಗೆ ನಾನಿಲ್ಲಿ 4 ಮೀಡಿಯಮ್ ಸೈಜ್ ಟೊಮೆಟೊ ತೊಗೊಂಡಿದ್ದೀನಿ. ಅದನ್ನು ಸಣ್ಣ ಸಣ್ಣದಾಗಿ ಕಟ್ ಮಾಡಿಟ್ಕೊಂಡಿದ್ದೀನಿ. ಯಾಕೆಂದರೆ ಮಿಕ್ಸಿನೇ ಮಾಡೋದು, ಅದ್ರ ಬೇಗ ಆಗ್ತದೆ ಅಂತೇಳಿ ಸಣ್ಣ ಸಣ್ಣದು ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ಮಿಕ್ಸಿ ಮಾಡ್ಕೊಂಡು ತೊಗೊಂಬರ್ತೀನಿ. ನೋಡಿ, ಇದು ನಯವಾಗಿ ರುಬ್ಕೊಂಡು ಬಂದಿದ್ದೀನಿ. ಇವಾಗ ಚಟ್ನಿ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ. ಕಾವಲಿ ಇಟ್ಕೊಂಡು ತೆಂಗಿನೆಣ್ಣೆ ಹಾಕೋದು ನಾನು. ತೆಂಗಿನೆಣ್ಣೆ ಒಂದು 2-3 ಸ್ಪೂನು ತೆಂಗಿನೆಣ್ಣೆ. ತುಂಬನೂ ಬೇಡ, ಯಾಕಂದರೆ ಅದು ಎಣ್ಣೆ ಬಿಡುತ್ತದೆ ಕಡೆಗೆ. ತುಂಬ ಕಮ್ಮಿನೂ ಬೇಡ, ಜಾಸ್ತಿನೂ ಬೇಡ. ಇವಾಗ ಇದಕ್ಕೆ ಒಗ್ಗರಣೆ ಹಾಕೋಣ. ಸ್ವಲ್ಪ ಸಾಸಿವೆ, ಸ್ವಲ್ಪ ಸಾಸಿವೆ ಸಿಡಿಲಿ. ಸಾಸಿವೆ ಸಿಡಿಲಿ ಶುರು ಆಗ್ತಾ ಬಂತು. ಈಗ ಒಂದೊಂದೇ ಐಟಮ್ ಹಾಕೊಳ್ಳೋಣ. ಕರಿಬೇವು, ಸ್ವಲ್ಪ ಉದ್ದಿನಬೇಳೆ, ಉದ್ದಿನಬೇಳೆ ಸ್ವಲ್ಪ ಕೆಂಪಗಾಗಬೇಕು. ಆಮೇಲೆ ಸ್ವಲ್ಪ ಅರಸಿನ, ಸ್ವಲ್ಪ ಚಿಲ್ಲಿ ಪೌಡ್ರು. ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಚಿಲ್ಲಿ ಪೌಡ್ರ್ ಹಾಕ್ಕೊಳ್ಳಿ. ಇದಕ್ಕೆ ಬೇರೆ ಏನು ಹಾಕೋದಿಲ್ಲ, ಚಿಲ್ಲಿ ಪೌಡ್ರ್ ಮಾತ್ರ. ಸೊ ಇದೆರಡು ಹಾಕೊಂಡಾಯಿತು. ಸ್ವಲ್ಪ ಹಿಂಗೆ ಹಾಕೋಣ. ನಾನು ಗ್ಯಾಸ್ ಸ್ವಲ್ಪ ಸಣ್ಣದು ಮಾಡ್ಕೊಂಡಿದ್ದೀನಿ, ಇಲ್ಲಾಂದರೆ ಉದ್ದಿನಬೇಳೆ ಸೀದೋಗ್ಬಿಡ್ತದೆ, ಕರಟಿ ಬಿಡ್ತದೆ. ಆಮೇಲೆ ಸ್ವಲ್ಪ ಜೀರಾ, ಸ್ವಲ್ಪ ಧನಿಯಾ. ನಿಮಗೆ ಬೇಕಾದರೆ ಇದು ಹಾಕೋಬೋದು, ಆಪ್ಷನಲ್ಲು. ಆಯಿತಾ? ಇವಾಗ ಇದನ್ನು ಎಲ್ಲ ಮಿಕ್ಸ್ ಮಾಡಿಕೊಂಡು ಈ ಟೊಮೆಟೊ ರುಬ್ಬಿದ್ದನ್ನು ಹಾಕ್ಕೊಂಡ್ಬಿಡೋಣ. ಸ್ವಲ್ಪ ಎಣ್ಣೆಯಲ್ಲಿ ಅದು ಘಮ ಬಿಡಲಿ, ಅಂದರೆ ಅದರದ್ದು ಇದೆಲ್ಲ ಸತ್ವ ಎಲ್ಲ ಈ ಎಣ್ಣೆಯಲ್ಲಿ ಬರಬೇಕು. ಆಮೇಲೆ ಇದು ಹಾಕೋಣ, ಟೊಮೆಟೊ ರುಬ್ಬಿದ್ದನ್ನು ಹಾಕ್ಕೊಳ್ಳೋಣ. ನೀರು ತುಂಬ ಹಾಕೋಬೇಡಿ, ಯಾಕೆ ಅಂತ ಹೇಳಿದರೆ ಅದನ್ನು ಗಟ್ಟಿ ಮಾಡಲಿಕ್ಕಿದೆ. ನೀರು ಹಾಕಿದರೆ ಜಾಸ್ತಿ ಗ್ಯಾಸು, ಫಸ್ಟಿಗೆ ಗ್ಯಾಸ್ ಸಿಗ್ತಾ ಇಲ್ಲ, ನೋಡಿಕೊಂಡು ಮಾಡಿ. ನಾನು ಸ್ವಲ್ಪ ತೊಳೆದ ನೀರು ಹಾಕ್ಕೊಂಡಿದ್ದೀನಿ. ಇವಾಗ ಇದನ್ನು ಚೆನ್ನಾಗಿ ಅದರಲ್ಲಿ ಸ್ವಲ್ಪ ದೊಡ್ಡದು ಮಾಡು, ಮೀಡಿಯಮ್ ಮಾಡಿಕೊಂಡು ಇದನ್ನು ಇದರಲ್ಲೇ ಬೇಯಿಸ್ಕೋಬೇಕು. ಇದಕ್ಕೆ ಇವಾಗ ಸ್ವಲ್ಪ ಸಕ್ಕರೆ ಮತ್ತು ಉಪ್ಪು ಇದೆರಡು ಹಾಕಿಬಿಡೋಣ. ಬೇಗ ಬೇಯ್ತದೆ ಟೊಮೆಟೊ, ಬೇಗ ಬೇಯಬೇಕಾದ್ರೆ ಉಪ್ಪು ಹಾಕಬೇಕು. ಇದು ಅರ್ಧಕ್ಕರ್ಧ ಆಗುತ್ತೆ, ನೋಡಿಕೊಂಡು ಉಪ್ಪು ಹಾಕ್ಕೊಳ್ಳಿ, ಇಲ್ಲಾಂದರೆ ಉಪ್ಪು ಜಾಸ್ತಿ ಆಗಿಬಿಡುತ್ತೆ. ನಾನು ಬೆಲ್ಲ ಹಾಕ್ತೀನಿ, ಸಕ್ಕರೆ ಬದಲಿಗೆ ಬೆಲ್ಲ. ನೀವು ಸಕ್ಕರೆ ಬೇಕಾದರೂ ಹಾಕ್ಕೋಬೋದು, ಬೆಲ್ಲ ಬೇಕಾದರೂ ಹಾಕ್ಕೋಬೋದು. ಇವಾಗ
ಇದು ಚೆನ್ನಾಗಿ ಫ್ರೈ ಆಗಿದೆ. ಅಕ್ಕಿ ರೊಟ್ಟಿಗೆ ಈ ಚಟ್ನಿ ತುಂಬ ಫಸ್ಟ್ ಕ್ಲಾಸಾಗಿ ಮ್ಯಾಚಿಂಗ್ ಆಗುತ್ತೆ. ಮ್ಯಾಚಿಂಗು ಒಂದು ಸತಿ ಮಾಡಿ ತಿಂದು ನೋಡಿ, ಆಮೇಲೆ ನೀವೇ ಹೇಳ್ತೀರ ನನಗೆ ಇದೇ ಟೇಸ್ಟ್ ಚೆನ್ನಾಗಿ ಬರುತ್ತೆ ಅಂಥೇಳಿ. ಇದು ಅಲ್ಲಿ ಬೇಯಲಿ, ಆಮೇಲೆ ತೋರಿಸ್ತೀನಿ. ಏನು ತಿಂಡಿನಾ? ಏನು ಬೇಕು ನಿನಗೆ ಇವತ್ತು ತಿನ್ನಲಿಕ್ಕೆ? ಅಕ್ಕಿ ರೊಟ್ಟಿ ಬೇಕಾ? ಹಾಂ, ಓಕೆ. ಆಮೇಲೆ ಅದಕ್ಕೆ ಚಟ್ನಿ ಏನು ಬೇಕು? ಟೊಮೆಟೊ ಚಟ್ನಿ. ಅದೇ ತಿಂಡಿ ಇವತ್ತು. ಸ್ವಲ್ಪ ದೂರ ನಿಂತ್ಕೋಬೇಕು, ಮೈಯಲ್ಲೆಲ್ಲ ಹಾರುತ್ತೆ, ಇಲ್ಲಾಂದರೆ. ಹಾಂ, ಇದು ಸ್ವಲ್ಪ ಹಾರೋದ್ರಿಂದ ಇದಕ್ಕೆ ಸ್ವಲ್ಪ ಮುಚ್ಚಳ ಮುಚ್ಚಿಡೋದು. ಬೇಲಿ ನೋಡಿ, ಇದು ಇವಾಗ ಗಟ್ಟಿ ಆಯಿತು. ಇನ್ನು ಸ್ವಲ್ಪ ಗಟ್ಟಿ ಆಗಲಿ. ಬೆಂದಿದೆ ಇದು. ಅದಲ್ಲೇ ಬೇಯ್ತಾ ಇರ್ತದೆ. ಇಲ್ಲಿ ನೋಡಿ, ಇವಾಗ ಅಕ್ಕಿ ರೊಟ್ಟಿ ಮಾಡ್ತಾ ಇದ್ದಾರೆ. ಅಕ್ಕಿ ರೊಟ್ಟಿ ಮಾಡ್ತಾ ಇದ್ದಾರೆ. ಇದು ಲಟ್ಟಿಸ್ಬಿಟ್ಟು ಮಾಡೋದು. ಇದು ಹಿಟ್ಟು ಚೆನ್ನಾಗಿ ಬರಲಿ ಇಲ್ಲ ಅಂತ ಹೇಳಿದರೆ ಸ್ವಲ್ಪ ಉಬ್ಬೋದು ಕಮ್ಮಿ ಆಗುತ್ತೆ. ನೋಡಿ, ಇದು ಅಕ್ಕಿ ರೊಟ್ಟಿ, ಇದು ಟೊಮೆಟೊ ಚಟ್ನಿ. ಅಕ್ಕಿ ರೊಟ್ಟಿ ವಿತ್ ಟೊಮೆಟೊ ಚಟ್ನಿ. ಆಯಿತು.